ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈವ್ನಿಂಗಿಂದ ನಾನು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ. ಸೊ ಅದಕ್ಕೆ ನನ್ನ ಮಕ್ಕಳದು ಫುಲ್ಲು ವೇಟ್ ಮಾಡ್ತಿದ್ರು, ಯಾರು ಬರ್ತಾರೆ ಅಂತ ರಜೆಗೆ. ಸೊ ಅವ್ರು ಬಂದಿದ್ದಕ್ಕೇನೆ ನನ್ನ ಮಕ್ಳದ್ದು ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. 3 ದಿನದಿಂದ ಕಾಡ್ಸಿದ್ದಾರೆ ಅವ್ರು. ಯಾರು ಅಂತ ನಿಮಗೂ ಸರ್ಪ್ರೈಸ್ ಇದೆ, ತೋರಿಸ್ತೀನಿ ಯಾರು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇವರು ನಮ್ಮ ನಾದಿನಿ. ಸೊ ಇವರು ನಮ್ಮ ಮನೆಯವ್ರ ತಂಗಿ ಆಗ್ಬೇಕು, ಅವ್ರ ಚಿಕ್ಕಮ್ಮನ ಮಗಳು. ಊರಿಂದ ಬಂದಿದ್ದಾರೆ. ಇವಳು ಬರ್ತಾಳೆ ಅಂತ ಹೇಳಿದಾಗಿಂದ ನನ್ನ ಮಕ್ಕಳು ಅತ್ತೆ ಯಾವಾಗ ಬರ್ತಾರೆ, ನಮ್ಮ ಮಕ್ಕಳಿಗೆ ಅತ್ತೆ ಆಗ್ಬೇಕು ಇವಳು. ಅದಕ್ಕೋಸ್ಕರ ಯಾವಾಗ ಬರ್ತಾಳೆ ಅಂತ ಕಾಯ್ತಿದ್ರು. ಈಗ ಅಜ್ಜಿ ಮನೆಯಿಂದ ಬರ್ತಾ ಇದ್ದಾರೆ ಅವರು, ಅಜ್ಜಿ ಮನೇಲಿ ಇದ್ದಾರೆ. ಅವ್ರದ್ದು ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಬನ್ನಿ. ಗುಂಡಮ್ಮ ಯಾರು ಬಂದಾರ ನೋಡು, ಯಾರು ಬಂದಾರ? ಇವರ ನೋಡು ಅತ್ತಿ ಬಂದ್ರ. ಮೊನ್ನೆ ಅದು ಇದ್ರದ್ದು ಮದುವೆ ಒಳಗ ಫೋಟೋಸ್ ತಕೊಂಡಿದ್ವಲ್ಲ ನಾವು, ಅದ್ರೊಳಗ ನೋಡಿಂದ ಗಂಟು ಬಿದ್ದಾರ ಅವರು. ಇವ್ರ್ಯಾರು ನಿನ್ ಪಕ್ಕಕ್ಕೆ ನಿಂತಿದ್ದು ಅಷ್ಟು ಹೇಳಿದ್ದಷ್ಟೇ ನೋಡು. ಅತ್ತಿ ಬಂದಾರಿಲ್ಲ, ಬೆಳಿಗ್ಗೆಯಿಂದ ಫೋನ್ ಮಾಡಕ್ ಅಷ್ಟು ಜಗಳಾಡ್ಯಾರವ್ರು. ಫೋನ್ ಮಾಡು ಅಂತ. ಈಗ ಸಮ್ಮ ಅತ್ತಿ ನೋಡಮ್ಮ, ಸಾತು ಕಾಲ್ ತಗೊಂಡಿರಿ. ನಮ್ಮ ಸಾತನ ಮಾರ್ಕ್ಸ್ ಕಾರ್ಡ್ ಬಂದೈತಮ್ಮ ನೋಡು. ಅತ್ತಿಗೆ ತೋರ್ಸ, ಅದಕ್ಕೆ ಇಟ್ಕೊಂಬಂದೇನು ಸಾತು? ಸಾತದ ಮಾರ್ಕ್ಸ್ ಕಾರ್ಡ್ ತೋರ್ಸಕ್ಕೆ ಬಂದನ್ ಮೊದಲು. ಸಮ್ಮ ಇಲ್ಲಿ ಅತ್ತಿ ಬಂದಿಲ್ಲ ಅಮ್ಮ. ಸಮನ್ವಿ ಅತ್ತಿಗೆ ಹೇಳು, ಅದನ್ನು ತೋರಿಸ್ಬೇಕೇನಕ್ಕಿ ತಡಿ, ಇನ್ನ ಹಾಕಿದೆ ರಿಯಾಕ್ಷನ್. ಸೊ ನೋಡೋಣ ಅತ್ತಿ ಜೊತೆ ಇವ್ರು ಹೇಗೆ ಟೈಮ್ ಕಳೀತಾರೆ, ಹೇಗೆಲ್ಲ ಇರುತ್ತೆ ಅತ್ತೆ ಬಂದಿಂದ ಅಂತ. ಸೊ ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಇವ್ರ ಜೊತೆ. ಹಾಗೆ ನಮ್ಮ ನಾದಿನಿ ಜೊತೆ ಇದೇ ಫಸ್ಟ್ ಟೈಮ್ ನಾನು ಟೈಮ್ ಕಳೀತಾ ಇರೋದು. ಹೇಗಿರುತ್ತೆ ನೋಡ್ತಾ ಹೋಗೋಣ. ಫಸ್ಟ್ ಟೈಮ್ ನನ್ನ ಮಕ್ಕಳು ನೀವಿಬ್ಬರೇ ಹೊರಗಡೆ ಹೋಗ್ರಿ ಅಂತ ಹೇಳಕತ್ತಾರೆ. ನಾವು ಹೊರಗಡೆ ಹೋಗೋದಿತ್ತು, ನೀವಿಬ್ಬರೇ ಹೋಗ್ರಿ, ನಾವು ಅತ್ತಿ ಜೊತೆಗೆ ಆಟ ಆಡ್ತೀವಿ ಅಂತ ಹೇಳಕತ್ತಾರೆ. ಅದಕ್ಕೆ ಅವ್ರು 3 ಇರ್ತಾರೆ, ನಾವು ಇಲ್ಲೇ ಜಸ್ಟ್ ಒಂದು ಕೆಲ್ಸದ ಮೇಲೆ ಹೋಗ್ತಿದ್ದೀವಿ. ಸರಿ ಹೋಗಿ ಬರಂದಮ್ಮ, ಇರ್ರಿ. ಹಾಂ, ಫೋನ್ ತೊಗೊಂಡು ಏನು ಮಾಡ್ತಿ, ಅತ್ತಿ ಜೊತೆಗೆ ಆಟ ಆಡು. ನೋಡಿ ಇವಾಗ ಬಂದಿದ್ದ ನಂತರ ಪ್ರತೀಕ್ಷಾ ಒಂದು ಸ್ವಲ್ಪ ನಮ್ಮ ಮನೇಲಿರೋ ಎಲ್ಲ ಫೋಟೋ ಆಲ್ಬಮ್ಗಳನ್ನೆಲ್ಲ ನೋಡ್ತಾ ಇದ್ದಾಳೆ. ಯಾಕಂದರೆ ಅವಳು ಇದೇ ಫಸ್ಟ್ ಟೈಮ್ ಬಂದಿರೋದು ನಮ್ಮ ಮನೆಗೆ, ಯಾವಾಗೂ ಕೂಡ ನೋಡಿಲ್ಲ. ಜಸ್ಟ್ ಏನಾದರೂ ಫಂಕ್ಷನ್ಸ್ ಇದ್ದರೆ ಮಾತ್ರ ಬರೋದು ಹೋಗೋದು ಆಗಿರುತ್ತೆ. ಅದಕ್ಕೋಸ್ಕರ ಎಂಗೇಜ್ಮೆಂಟ್ ಫೋಟೋಸಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ ನಮ್ಮ ಮನೇಲಿ ಏನು ಫಂಕ್ಷನ್ ಆಗಿದೆನೋ ಅದೆಲ್ಲ ಆಲ್ಬಮ್ಸ್ ಜಾಸ್ತಿನೇ ಇದೆ. ಎಲ್ಲ ಸಾಧ್ಯವಾಗುತ್ತೋ ಅಷ್ಟು ಇನ್ನಷ್ಟು ಅಂತ ಹೇಳ್ತಾ ಇದ್ಲು. ಎಲ್ಲದು ಆಲ್ಬಮ್ಸ್ ನೋಡಿಬಿಟ್ಟು ಸೊ ನೋಡ್ತಾ ಇದ್ದಾಳೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ನೋಡಿ ನಮ್ಮ ಸಾಮಾನ್ಯ ಅತ್ತಿ ಊಟ ಮಾಡಿಸ್ಬೇಕಂತೇಳಿ ಅತ್ತಿ ಕೂಡ ಊಟ ಮಾಡತ್ತಾಳ. ಊಟ ಮಾಡಂದ್ರೆ ಅಲ್ಲ ಶಮ್ಮ, ಅತ್ತಿ ಊಟ ಮಾಡಿಸ್ಬೇಕಾ ಅಲ್ಲ ಅಮ್ಮ? ನಮ್ಮ ಪ್ರತೀಕ್ಷಾಗ ಅತ್ತಿ ಅನ್ಬಾರ್ದಂತ, ಅಕ್ಕ ಅನ್ಬೇಕಂತ ಅಲ್ಲ ಪ್ರತೀಕ್ಷಾ? ಸೀದಾ ಕೂಡ ಹಂಗೆ ಮಾಡಬಾರ್ದು ಊಟ ಮಾಡುವಾಗ ಚಿನ್ನಮ್ಮ. ಊಟ ಮಾಡು ಸಾತು. ನೀನು ಬಾಪ ಊಟ ಮಾಡ್ಬಾ, ನಾವೆಲ್ಲರೂ ಊಟ ಮಾಡಕತ್ತೀವಿ ಇವಾಗ. ಎದಕ್ಕೆ ಸಾಕಪ್ಪ, ಇನ್ನೊಂದು ಸ್ವಲ್ಪ ಊಟ ಮಾಡುವ ಅಮ್ಮ. ಸೊ ನಮ್ಮ ಪ್ರತೀಕ್ಷಾ ಬಂದಿದ್ದಕ್ಕೆ ಅವರಣ್ಣ ಏನಾದರೂ ಸ್ವೀಟ್ ಮಾಡು ಅಂತ ಹೇಳಿದರು. ಅದರಲ್ಲೂ ಕೂಡ ಶಾವಿಗೆ ಪಾಯಸ ಅವಳಿಗೂ ಇಷ್ಟ, ಹಾಗೆ ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ, ನನ್ನ ಮಕ್ಕಳಿಗೂ ಕೂಡ. ಹಾಗಾಗಿ ಶಾವಿಗೆ ಪಾಯಸ ಮಾಡಿದೆ. ಸ್ವಲ್ಪ ನಾವು ಹೊರಗಡೆ ಹೋಗಿದ್ವಲ್ವ, ಎಲ್ಲ ಸ್ವಲ್ಪ ಕಿರಾಣಿ ಮಾಲು ಮತ್ತು ವೆಜಿಟೇಬಲ್ಸು ತರೋದಿತ್ತು. ಅದೆಲ್ಲ ತೊಗೊಂಡು ಮಕ್ಕಳಿಗೆ ಸ್ವಲ್ಪ ಹಾಗೆ ಸ್ನ್ಯಾಕ್ಸ್ ಎಲ್ಲದು ತೊಗೊಂಡು ಬಂದಿತ್ತು. ತಿಂದು ಹಾಗೆ ಊಟ ಕೂಡ ಮಾಡಿದರು. ಮಾಡಿದ ನಂತರ ಎಲ್ಲರೂ ಸೇರಿ ಹೊರಗಡೆ ಸ್ವಲ್ಪ ವಾಕಿಂಗ್ ಮಾಡ್ತಾಯಿದ್ದಾರೆ ಅವ್ರ ಅತ್ತೆ ಜೊತೆ ಸೇರಿ. ಇವಾಗ ಸೆಕೆ ಭಾಳ ಇದೆ ಅಲ್ಲ, ಊಟ ಮಾಡಿದ ನಂತರ ಸ್ವಲ್ಪ ವಾಕಿಂಗ್ ಮಾಡಿದರೆ ಅದರಲ್ಲೂ ಹೊರಗಿನ ಗಾಳಿ ಸ್ವಲ್ಪ ತೊಗೊಂಡ್ರೇ ತುಂಬ ಸಮಾಧಾನ ಅನಿಸುತ್ತೆ. ಹಾಗೆ ಮಲಗೋದಕ್ಕಂತೂ ಆಗೋದೇ ಇಲ್ಲ, ಒಳಗಡೆ ಅಷ್ಟು ಸೆಕೆ ಇದೆ. ಹಾಗಾಗಿ ಹೊರಗಡೆ ಬಂದು ಸ್ವಲ್ಪ ಹೊತ್ತು ತಣ್ಣನ ಗಾಳಿನಲ್ಲಿ ಓಡಾಡಿಕೊಂಡು ಅದಾಗಿದ ನಂತರ ಬಂದು ಮಲಗೋ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಇವಾಗ.
ಹಾಗಾಗಿ ಎಲ್ಲರೂ ಸೇರಿ ಮಾಡ್ತಾಯಿದ್ದಾರೆ. ಈಗ ಸ್ವಲ್ಪ ನನ್ನ ಸಮನ್ವಿ ಸಾತು ಇಷ್ಟು ದಿನ ಯಾರೂ ಇರಲಿಲ್ಲ, ಜಸ್ಟ್ ನಾವು ಮಾತ್ರ ಇರ್ತಾಯಿದ್ವಿ. ನಮ್ಮ ಫ್ಯಾಮಿಲಿ ಜೊತೆ ಇವರು ಇದ್ದಾರಲ್ಲ ಅಂತೇಳ್ಬಿಟ್ಟು ಅವ್ರ ಜೊತೆ ಮಿಂಗಲ್ ಆಗ್ತಾಯಿದ್ದಾರೆ. ಜಸ್ಟ್ ಈಗ ಬಂದು ಈಗ ಹೋಗೋರು ಬೇರೆ, ಜೊತೆಲೇ ಇರುವಾಗ ಅವ್ರ ಜೊತೆ ಇರೋದೇ ಬೇರೆ ಆಗುತ್ತಲ್ವ. ಹಾಗಾಗಿ ಸ್ವಲ್ಪ ಎಲ್ಲರೂ ಸೇರಿ ಆಟ ಆಡ್ಕೊಳ್ತಾ ಇದ್ದಾರೆ. ಅಕ್ಕ ಅಕ್ಕ ಅಂದ್ಕೊಂಡು ಅವಳ ಜೊತೆನೂ ಕೂಡ ತುಂಬ ಮಾತು ಹೇಳ್ಕೊತ ಸುದ್ದಿ ಹೇಳ್ಕೊತ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆಯೇ ನಮ್ಮ ಸಮನ್ವಿ ಸೈಕಲ್ ರೈಡಿಂಗು ಮೊದಲೆಲ್ಲ ಕಲ್ತಿದ್ಲು, ಇವಾಗ ಸ್ವಲ್ಪ ಒಂದು ಸಾರಿ ಬಿದ್ದುಬಿಟ್ಟು ಭಯ ಪಟ್ಕೊಂಡಿದ್ಲು. ಅದರಲ್ಲೂ ಕೂಡ ನಾವು ಇಷ್ಟು ದಿನ ಹೊರಗಡೆ ಈ ರೀತಿ ಮತ್ತೆ ಬರ್ತಾ ಇರೋದು ಸ್ವಲ್ಪ ಅಪರೂಪ ಆಗಿತ್ತು. ಈಗ ಡೈಲಿ ಬರ್ತಾ ಇರೋದಕ್ಕೆ ಮತ್ತೆ ಸೈಕಲ್ ಹೊಡಿಯೋದನ್ನು ಕಲ್ತಿದ್ದಾಳೆ ಪೂರ್ತಿಯಾಗಿ ಕೂಡ. ಏನು ಸಮ್ಮ ನಮ್ಮ ಸಮನ್ವಿ ಕೃಷಿ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಫುಲ್ಲು ಮಳೆ ಮಾತಾಡುತ್ತಲ್ವ, ಆ ರೀತಿ ಮಾತಾಡೋದನ್ನು ಕಲ್ತಿದ್ದಾಳೆ ಅವಳ ವೀಡಿಯೋಸ್ನ ನೋಡಿ. ಹಾಗೆ ರಾತ್ರಿ ಎಲ್ಲ ಒದರ್ತಾ ಇದ್ಲು, ಹಾಗೇನೆ ಮಾತಾಡ್ತಾ ಇದ್ಲು. ಅದಾಗಿದ್ದ ನಂತರ ಎಷ್ಟೊತ್ತಿನ ಮೇಲೆ ಮಲಗಿದ್ಲು. ರಾತ್ರಿ ಫುಲ್ಲು ಮಳೆ ಶುರು ಆಯಿತು. ಕಂಪ್ಲೀಟಾಗಿ ಹೊಸ ಮಳೆ ಬಂದಿರೋದು ನಮ್ಮ ಊರಿಗೆ ಅಂತಂದರೆ ಇದೇನೆ, ಯುಗಾದಿ ಆಗಿದ್ದ ನಂತರ ಹೊಸ ಮಳೆ ಅಂತ ಹೇಳ್ತೀವಲ್ವ. ಸೊ ಆ ಮಳೆ ಬಂದಿರೋದು ರಾತ್ರಿ ಎಲ್ಲ ನೋಡಿ ಹೇಗಿದೆ ವಾತಾವರಣ, ಎಷ್ಟು ಚೆನ್ನಾಗಿದೆ. ಹಾಗೆ ನಮ್ಮ ಮನೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿಬಿಟ್ಟಿದೆ. ಹೊರಗಡೆ ಕಸ ಬಳಿದು ತೊಳೆದಿದೆ ಏನೋ ಅನ್ನೋ ಥರ ಬಂಡಿ ಎಲ್ಲ ಕ್ಲೀನ್ ಆಗಿದೆ. ಇಷ್ಟು ದಿನ ನಮ್ಮ ಮನೇಲಿ ಕನ್ಸ್ಟ್ರಕ್ಷನ್ಗೆ ಗಲೀಜಾಗೋಗಿತ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಬನ್ನಿ, ಇವತ್ತು ಅತ್ತೆ ಜೊತೆ ಏನೆಲ್ಲ ಮಾಡ್ತಾಯಿದ್ದಾರೆ ಮತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅವರೆಲ್ಲ ಸೇರಿಬಿಟ್ಟು ಹೊರಗಡೆ ಆಟ ಆಡ್ಕೊಳ್ತಾ ಇದ್ದಾರೆ ತಂಪಾಡಿಗೆ ತಾವು. ಇವಾಗ ರಜೆ ಬೇರೆ, ಅದರಲ್ಲೂ ಕೂಡ ಅವ್ರ ಅತ್ತೆ ಜೊತೆ ಸೇರಿಬಿಟ್ಟು ಆಟ ಆಡ್ಕೊಳ್ತಾ ಇದ್ದಾರೆ. ಬನ್ನಿ ನೋಡೋಣ ಏನೇನು ಮಾಡ್ತಿದ್ದಾರೆ ಎಲ್ಲರೂ ಸೇರಿಬಿಟ್ಟು ಅಂತ ಹೇಳ್ಬಿಟ್ಟು. ಇವತ್ತಿನ ದಿನ ಹೇಗೋಗುತ್ತೆ ನೋಡಬೇಕು. ಅದರಲ್ಲೂ ಜೊತೆಗೆ ನಮ್ಮ ಫ್ಯಾಮಿಲಿಗೆ ಇನ್ನೊಬ್ಬರು ಆ್ಯಡ್ ಆಗಿದ್ದಾಗ ಅವ್ರ ಜೊತೆ ನಮ್ಮ ಟೈಮ್ ಹೇಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಮಾಡಿಬಿಟ್ಟೆ ನೀನು ಏನಮ್ಮ, ಎಲ್ಲರ ಆಟ ಆಡಕತ್ತೀರೇನ? ಓ ಔಟ್ ಆಗ್ಬಿಟ್ನೇನ ಅಪ್ಪ ಈಗ? ಅಮ್ಮ ಅಂತ ಕೂಗಿದಲ್ಲ, ನಾನು ಮತ್ತೆ ಬ್ರಷ್ ಮಾಡಕತ್ತಿದ್ದೆ. ಸರಿ, ಒಂದು ವಿಡಿಯೋ ಮಾಡ್ದು ಅಷ್ಟು ಆಡ್ರಿ. ಎಲ್ಲಿ ಅಲ್ಲಿಟ್ಟ ನಾನು ನಮ್ಮ ಸಮ ನೋಡಿ ಏನು ಮಾಡಕತ್ತಾಳ ಕ್ಯಾಂಪಿ. ಈಗ ರಜೆ ಬಂದಿದ್ದ ನಂತರ ಈ ರೀತಿ ಇನ್ನೊಬ್ರು ಎಲ್ಲರೂ ಸೇರಿಬಿಟ್ಟು ಟೈಮ್ನ ಎಲ್ಲರ ಜೊತೆ ಸೇರಿ ಕಳೆಯೋದೇನಿದೆ ಅಲ್ಲ. ಬೇಸಿಗೆ ರಜೆ ಅಂದ್ರೇ ಅವ್ರಿಗೆ ಒಂಥರ ಎಲ್ಲೋ ಒಂದು ಕಡೆ ನಾವು ಬೇರೆ ಕಡೆ ಪ್ಲೇಸ್ಗೆ, ಅಜ್ಜಿ ಮನೆಗೆ ಅಥವಾ ಬೇರೆ ಕಡೆ ಪ್ಲೇಸ್ಗೆ ಹೋಗಿರೋ ಫೀಲ್ ಇರಬೇಕು, ಅಥವಾ ಬೇರೆಯವ್ರ ಜೊತೆ ನಾವು ಟೈಮ್ನ ಸ್ಪೆಂಡ್ ಮಾಡಿರೋ ಒಂದು ಮೆಮೊರೀಸ್ ಇರಬೇಕು. ಈ ರೀತಿ ಇದ್ದರೆ ಒಂಥರ ಖುಷಿ ಅಲ್ವಾ. ಸೊ ನಮಗೆ ಅಜ್ಜಿ ಮನೆಗೆ ಎಲ್ಲ ಕಡೆ ಹೋಗೋದು ಅಂತಂದರೆ ಡೈಲಿ ಅವ್ರಿಗೆ ರೆಗ್ಯುಲರ್ ಆಗಿ ಇರೋದೇ. ಸೊ ಹಾಗಾಗಿ ಈ ರೀತಿ ಡಿಫ್ರೆಂಟಾಗಿರಲಿ ಅನ್ನೋ ಕಾರಣಕ್ಕೆ ಸೊ ಊರಿಗೆ ನಮ್ಮ ಮನೆಗೂ ಯಾರು ಬರೋದು ಹೋಗೋದು ಅದೂ ಕಡಿಮೆನೇ. ಎಲ್ಲರೂ ಬಂದರೆ ಅವಾಗಿಂದ ಅವಾಗೇ ಹೋಗೋದು ಜಾಸ್ತಿ. ಈ ಥರ ಸ್ವಲ್ಪ ಫ್ರೆಂಡ್ಲಿಯಾಗಿ ಇರೋದು ಅಂತಂದರೆ ಮಕ್ಕಳ ಜೊತೆ ಆಟ ಆಡಿಕೊಂಡು ಅಂತಂದರೆ ಇವಳು ನಮ್ಮ ಫ್ಯಾಮಿಲಿನಲ್ಲಿ. ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಅಪ್ಪ ಅಮ್ಮಗೆ ಹೇಳಿ ಕರೆಸ್ಕೊಂಡೆ. ಇದೇ ಫಸ್ಟ್ ಟೈಮ್ ಅವಳು ಕೂಡ ಬೇರೆ ಕಡೆ ಎಲ್ಲೂ ಬಿಟ್ಟು ಬಂದೇ ಇರಲಿಲ್ಲ. ಈ ಸಾರಿ ನಮ್ಮ ಜೊತೆ ಬಂದಿದ್ದಾಳೆ, ಅದೊಂದು ಖುಷಿ ಇದೆ. ಸೊ ಅವಳು ಕೂಡ ಇವ್ರ ಜೊತೆ ಎಂಜಾಯ್ ಮಾಡ್ತಾ ಇದ್ದಾಳೆ. ಹೇಗಿರುತ್ತೋ ಏನೋ ಪಾಪ, ಅವಳಿಗೂ ಕೂಡ ಬೇಜಾರಾಗಬಾರ್ದು ಅಂತ ಅಂದ್ಕೊಳ್ತಿದ್ದೀನಿ, ಹೇಗಂತ ಗೊತ್ತಿಲ್ಲ. ಸೊ ಆದಷ್ಟು ಒಳ್ಳೆ ಕ್ವಾಲಿಟಿ ಮೂಮೆಂಟ್ಸ್ನ ಸ್ಪೆಂಡ್ ಮಾಡಬೇಕು ಎಲ್ಲರೂ ಸೇರಿ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂತಂದರೆ ಡೈಲಿ ನಾವೇ ಇರ್ತೀವಿ, ಏನೂ ಚೇಂಜಸ್ ಅನಿಸೋದೇ ಇಲ್ಲ. ಇನ್ನೊಬ್ರು ಬಂದಾಗ ಅವ್ರ ಜೊತೆ ನಮ್ಮ ಟೈಮ್ನ ಡಿಫ್ರೆಂಟಾಗಿ ಸ್ವಲ್ಪ ಚೇಂಜ್ ಮಾಡಿಕೊಂಡಾಗ ಅದೊಂಥರ ಖುಷಿ ಇರುತ್ತೆ, ಜೊತೆಗೆ ಮೆಮೊರೇಬಲ್ ಆಗಿರುತ್ತೆ, ಡಿಫ್ರೆಂಟಾಗಿ ಕೂಡ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಈಗ ಎಲ್ಲರೂ ನೀವು ಆಟ ಆಡ್ಕೋತಾ ಇರಿ, ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೇಲಿ
ಟಿಫಿನ್ಗೆ ರೆಡಿ ಮಾಡ್ತೀನಿ ಅಂತ ಹೇಳಿದೆ. ಹಾಗೆ ಸ್ವಲ್ಪ ಟೀ ಕುಡಿಯೋಣ ಅಂತ ಅಂದ್ಕೊಂಡು ಸಮು ಎಲ್ಲಿಗೆ ಈಗ ನೆಕ್ಸ್ಟ್ ಚಮು ಹಾಂ ಸದ್ ಎಲ್ಲಿಗೆ ನೆಕ್ಸ್ಟ್ ಟೀಯಾ ನೋಡ್ಲಿ ಅಮ್ಮ ಏನು ಮಾಡ್ಯಾಳ ನೋಡಿ. ಆಲೂಗಡ್ಡೆ ಕುದಿಯೋಕ್ಕೆ ಹಾಕಬೇಕು ಕುಕ್ಕರ್ಗೆ. ಟೀ ಕುಡೀರಿ. ಟೀ ಬನ್ನು ಬೆಳಗ್ಗೆ ಸ್ಪೆಷಲ್. ಬಂದು ತಿನ್ಬಾರ್ದು ಆದ್ರೆ ತಿನ್ನಾಕತ್ತೀನಿ. ನಿನಗೇನು ಆಕೆ ಕುಡಲ್ಲ ಅಂತಮ್ಮ, ಅತ್ತೆ ಚಾ ಕುಡಲ್ಲ, ಕುಡಿ ಅಂತ ಹೇಳು. ಸೊ ಇವತ್ತು ಸ್ಪೆಷಲ್ ಬಂದ್ಬಿಟ್ಟು ರಾಗಿ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರಾಗಿ ದೋಸೆಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ರಾತ್ರಿನೇ ಉದ್ದಿನ ಬೇಳೆನ ನೆನೆಸಿ ಇಟ್ಟಿದ್ದೆ, ಅದನ್ನ ಇವಾಗ ರುಬ್ಕೊಳ್ತಾ ಇದ್ದೀನಿ. ಈಗ ರಾತ್ರಿ ನೆನೆಸಿಟ್ಟು ಇವಾಗ ರುಬ್ಕೊಳ್ತಾ ಇದ್ದೀನಿ. ಸೊ ಈಗ ರುಬ್ಕೊಂಡು ಈಗ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ಹೇಳ್ತೀನಿ. ರಾಗಿ ದೋಸೆ ಕೆಲವೊಬ್ಬರು ಕೆಲವೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ. ಇನ್ಸ್ಟಂಟಾಗಿ ಕೂಡ ಮಾಡ್ಕೊಳ್ಬೋದು, ಹಾಗೆ ಈ ರೀತಿ ಕೂಡ ಮಾಡ್ಕೊಳ್ಬೋದು. ಇದು ಮಸಾಲೆ ದೋಸೆ ನಾವು ಹೇಗೆ ಮಾಡ್ಕೋತೀವಲ್ವ ಅಕ್ಕಿ ಹಿಟ್ಟಿಂದು, ಅದೇ ರೀತಿಯಾಗಿ ಇದನ್ನು ರಾಗಿ ದೋಸೆಯನ್ನು ಮಸಾಲೆ ದೋಸೆ ರೀತಿಯಾಗಿ ಕೂಡ ನಾವು ಮಾಡ್ಕೊಳ್ಬೋದು. ಸೊ ಅದಕ್ಕೋಸ್ಕರ ರಾತ್ರಿಯಲ್ಲಿನೇ ಇದನ್ನು ನಾನು ನೆನೆಸಿಟ್ಟಿದ್ದೆ. ಅದ್ರ ಜೊತೆಗೆ ನಾನು ಯಾವಾಗಲೂ ಕೂಡ ಏನೇ ದೋಸೆ ಮಾಡಿದ್ರು ಸ್ವಲ್ಪ ಅದಕ್ಕೆ ಮೆಂತೆ ಕಾಳು ಜೊತೆಗೆ ಸಾಬುದಾನಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿರ್ತೀನಿ. ಜಸ್ಟ್ ಒಂದು ಸ್ಪೂನಷ್ಟು ಎರಡನ್ನೂ ಆ್ಯಡ್ ಮಾಡ್ಕೊಂಡಿರ್ತೀನಿ ಉದ್ದಿನ ಬೇಳೆ ಜೊತೆ. ಅದು ಒಂದು ಸ್ವಲ್ಪ ಸ್ಮೂತ್ನೆಸ್ ಕೊಡುತ್ತೆ, ಹಾಗೆ ತುಂಬ ಚೆನ್ನಾಗಿ ಕೊಡುತ್ತೆ. ಅದು ಸ್ಟ್ರಕ್ಚರ್ ಕೂಡ ಫ್ಲಫಿಯಾಗಿ ಬರೋದಕ್ಕೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ. ಸೊ ಅದಕ್ಕೋಸ್ಕರ ಅದು ಕೂಡ ಸೇರಿಸ್ಬಿಟ್ಟು ನಾನು ನೆನೆಸಿ ಇಟ್ಟಿದ್ದೆ. ಅದೆಲ್ಲದೂ ಕೂಡ ಇವಾಗ ಸಣ್ಣದಾಗಿ ರುಬ್ಕೊಂಡಿದ್ದೀನಿ, ಪೂರ್ತಿ ಸ್ಮೂತಾಗಿ ರುಬ್ಬೋಯ್ಕು. ಬಟ್ ಇಲ್ಲೇನಂತಂದರೆ ನಮಗೆ ನಿನ್ನೆ ಎಲ್ಲ ಮಳೆ ಬಂದಿರೋದ್ರಿಂದ ಕರೆಂಟೇ ತೆಗೆದುಬಿಟ್ಟಿದ್ರು. ಸೊ ಹಾಗಾಗಿ ಇನ್ವೇಟರ್ ಮೇಲೆ ಅಷ್ಟೊಂದು ಚೆನ್ನಾಗಿ ಇದು ಗ್ರೈಂಡ್ ಆಗಿಲ್ಲ ಹಿಟ್ಟು. ಬಟ್ ಈಗ ಇನ್ನೂ ಎಷ್ಟೊತ್ತಿಗೆ ಬರುತ್ತೋ ಏನೋ, ನಾನು ಕಲ್ಲಲ್ಲಿ ರುಬ್ಬೋದಕ್ಕಂತೂ ಗೊತ್ತಿಲ್ಲ, ಬರೋದು ಇಲ್ಲ. ಕಲ್ಲು ಕೂಡ ಇಲ್ಲ ನನಗೆ, ಇದೆ ಬಟ್ ಮಾಡೋಕ್ಕಾಗಲ್ಲ ನಮಗೆಲ್ಲ ಅದು ಅಂತೇಳ್ಬಿಟ್ಟು ಇದ್ದಾಗೆ ನಾನು ಮಾಡಿಕೊಂಡೆ. ಯಾಕಂತಂದರೆ ಮಕ್ಕಳಿಗೆಲ್ಲ ಟಿಫಿನ್ ಲೇಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಉದುರಾಗಿ ಬಂದಿದೆ, ರವೆ ಥರ. ಏನು ಮಾಡೋದಕ್ಕೆ ಚಾನ್ಸೇ ಇಲ್ಲ ಅಂದ್ಕೊಂಡು ಆ ರೀತಿ ನಾನು ರುಬ್ಕೊಂಡಿದ್ದೀನಿ. ನೀವು ಮಾತ್ರ ಬೇಕು ಅಂತಂದರೆ ಸಣ್ಣಾಗಿ ಅದನ್ನು ಪೂರ್ತಿಯಾಗಿ ಸ್ಮೂತಾಗಿ ಹಿಟ್ಟನ್ನು ರುಬ್ಕೊಳ್ಳಿ. ಉದ್ದಿನ ಬೇಳೆ ಏನು ನೆನೆಸಿಟ್ಟಿರ್ತೀರಲ್ವ ರಾತ್ರಿಯಲ್ಲಿ, ಅದನ್ನು ನೆನೆಸಿಟ್ಕೊಂಡು ಅದಕ್ಕೆ ನಾನು ಡೈರೆಕ್ಟಾಗಿಯೇ ಇವಾಗ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಜಸ್ಟ್ ಏನಪ್ಪ ಅಂತಂದರೆ 2 ಅಥವಾ 3 ಅಳತೆಯಷ್ಟು ರಾಗಿ ಹಿಟ್ಟು, 1.5 ಅಳತೆಯಷ್ಟು 1 ಅಳತೆ ಸಾಕು ಉದ್ದಿನಬೇಳೆ, 1 ಅಳತೆ ಉದ್ದಿನಬೇಳೆ, 3 ಅಳತೆ ರಾಗಿ ಹಿಟ್ಟು ಹಾಕ್ಕೊಳ್ಬೇಕು. ಈ ರೀತಿ ಕ್ವಾಂಟಿಟಿಯನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಮಸಾಲೆ ದೋಸೆ ರೀತಿಯಲ್ಲಿ ಈ ದೋಸೆ ಬರುತ್ತೆ. ಕ್ರಿಸ್ಪಿ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ, ಫ್ಲಫಿಯಾಗಿ ಬೇಕು ನಮಗೆ ಅಂತ ಅಂದರೆ ಆ ರೀತಿ ಕೂಡ ಬರುತ್ತೆ. ಒಳ್ಳೆ ಮಸಾಲೆ ದೋಸೆ ಇದರಿಂದ ರೆಡಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಕಂಪ್ಲೀಟಾಗಿ ಎಲ್ಲದೂ ಕೂಡ ನಾನು ಹಿಟ್ಟನ್ನು ಹಾಕ್ಕೊಂಡು ಈಗ ಸರಿಯಾಗಿ ಅದನ್ನು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಆ ಉದ್ದಿನ ಹಿಟ್ಟಿನ ಜೊತೆಗೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ರಾತ್ರಿ ನೆನೆಸಿ ಇಟ್ಕೊಂಡು ಉದ್ದಿನ ಬೇಳೆ ಜೊತೆ ಬೆಳಗ್ಗೆನೇ ಹಿಟ್ಟು ಕಲಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಟ್ಟರೆ ಸಾಕು. ಜಾಸ್ತಿ ಏನು ಉಕ್ಕೊಳ್ಳುತ್ತೆ, ಹಾಗೆ ಬೇಗನೆ ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಜಸ್ಟ್ 20 to ಹಾಫ್ ಆನ್ ಅವರ್ ಇಟ್ಬಿಟ್ರೆ ಸಾಕು. ಸೊ ಈಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಎಲ್ಲದನ್ನು ಕಂಪ್ಲೀಟಾಗಿ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೇ ನಮಗೆ ಇವಾಗೆ ಬೇಕು ಅಂತಂದರೆ ಸ್ವಲ್ಪ ಉಪ್ಪು ಹಾಗೆ ಶುಗರ್ ಆ್ಯಡ್ ಮಾಡ್ಕೊಳ್ಬೋದು. ಜಸ್ಟ್ ಇದು ಕಲರ್ ಚೆನ್ನಾಗಿ ಕೊಡುತ್ತೆ ಶುಗರ್ ಆ್ಯಡ್ ಮಾಡೋದ್ರಿಂದ, ಹಾಗೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ, ಸ್ವೀಟ್ನೆಸ್ಸು. ಜೊತೆಗೆ ಏನು ಅಂತಂದರೆ ನೀವು ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು, ಅದರಿಂದ ತುಂಬ ಸ್ಮೂತಾಗಿ ಬರುತ್ತೆ. ಆದರೆ ಆಲ್ರೆಡಿ ನಾನು ಸಾಬುದಾನಿ ಮೆಂತೆಕಾಳು ಹಾಕಿರೋದ್ರಿಂದ ಸ್ಮೂತ್ ಬಂದೇ ಬರುತ್ತೆ. ಇನ್ನು ಬೇಕು ಅಂತಂದರೆ ನಿಮಗೆ ಮೈದಾ ಹಿಟ್ಟು ಹಾಕ್ಕೊಳ್ಬೋದು. ಕೆಲವೊಬ್ಬರು ಮೈದಾ ಹಿಟ್ಟು ಹಾಕ್ಕೊಳ್ತಾರೆ, ಒಳ್ಳೆ ಕಲರ್ ಕೂಡ ಕೊಡುತ್ತೆ. ಹಾಗೆ ಇಲ್ಲ ಅಂತಂದರೆ ಬಾಂಬೆ ರವೆ ಬರುತ್ತಲ್ವ, ಸಣ್ಣ ರವೆ ಅಂತ ಏನು ಹೇಳ್ತೀವಿ ನಾವು, ಆ ರವೆಯನ್ನು ಹಾಕ್ಕೊಳ್ಬೋದು. ಇದರಿಂದ ಕೂಡ ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ. ಆ ರೀತಿ ಮಾಡ್ಕೊಳ್ಬೋದು. ಈಗ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ದೋಸೆ ಹಿಟ್ಟಿನಲ್ಲಿ ಕಲಿಸ್ಕೊಂಡ್ರೆ ಸಾಕು.
ಆಮೇಲೆ ನೀವು ಹೇಗೆ ದೋಸೆ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆ ನೀವು ಕೊಬ್ಬರಿ ಚಟ್ನಿ ಜೊತೆಗೆ ಆಲೂಗಡ್ಡೆ ಪಲ್ಯ ಹಾಗೆ ಕೆಂಪು ಚಟ್ನಿ ಬರುತ್ತಲ್ವ, ಖಾರ ಚಟ್ನಿ ಮಸಾಲೆ ದೋಸೆಗೆ, ಅದು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಆರೋಗ್ಯಕರ ಆದಂಥ ರಾಗಿ ದೋಸೆ ಹೀಗೂ ಮಾಡ್ಕೋಬೋದು. ಕೆಲವೊಬ್ಬರಿಗೆ ಅಕ್ಕಿ ಹಿಟ್ಟಿನ ದೋಸೆ ಆರೋಗ್ಯಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಅದು ರಾಗಿ ದೋಸೆ ಅಂತಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಉದ್ದಿನ ಬೇಳೆ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಸ್ಪೆಷಲಿಯಾಗಿ ಅದರಲ್ಲಿ ಮೇದೋ ಜೀರಕಾಂಗ ಒಂದು ಅಂದರೆ ಮೆದುಳಿಗೆ ತುಂಬಾ ಒಳ್ಳೆಯದು ಈ ಒಂದು ಉದ್ದಿನಬೇಳೆ. ಇದನ್ನು ನೀವು ಕೊಡೋದ್ರಿಂದ, ಅದರಲ್ಲೂ ಮೆಂತ್ಯ ಕಾಳು ಮತ್ತು ಸಾಬುದಾನಿ ಯೂಸ್ ಮಾಡಿರೋದ್ರಿಂದ ದೇಹಕ್ಕೆ ತಂಪಿರುವಂಥದ್ದು, ಮೆಂತ್ಯ ಕೂಡ ದೇಹಕ್ಕೆ ಒಳ್ಳೆಯದಾಗಿರುವಂಥದ್ದು. ಸೊ ಇದೆಲ್ಲ ನಾನು ಮಿಕ್ಸ್ ಮಾಡಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಆರೋಗ್ಯಕರ ರಾಗಿ ದೋಸೆಯನ್ನು ನೀವು ಈ ರೀತಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಹಾಗೆ ಈ ಥರ ವಯಸ್ಸಾದವ್ರಿಗೂ ಕೊಡೋದ್ರಿಂದ, ಶುಗರ್ ಇರೋ ಪೇಷಂಟ್ಗೂ ಕೊಡೋದ್ರಿಂದ ಒಳ್ಳೆಯದು. ಸೊ ನೀವು ಬೇಕು ಅಂತಂದರೆ ಇನ್ಸ್ಟಂಟಾಗಿ ಕೂಡ ರಾಗಿ ದೋಸೆನ ಹಾಕೋದು, ಟೇಸ್ಟ್ ಕೊಡೋದೇ ಇಲ್ಲ. ನಾರ್ಮಲ್ ರಾಗಿ ದೋಸೆಗಿಂತ ಹಾಗೆ ನಾರ್ಮಲ್ ಮಸಾಲೆ ದೋಸೆಗಿಂತ ತುಂಬ ಈ ಒಂದು ರಾಗಿ ದೋಸೆ ಟ್ರೈ ಮಾಡಿ ನೋಡಿ. ನೀವೇ ಮಾಡ್ತೀರಿ ಕೆಳಗಡೆ ಇದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಯಾವುದೇ ದೋಸೆ ಆಗಿರ್ಬೋದು, ಈ ರೀತಿ ಹಿಟ್ಟಿನ ದೋಸೆ ಹಾಕ್ಕೊಳ್ತೀನಿ ಅಂತ ಅಂದರೆ ರಾತ್ರಿ ನೆನೆಸಿ ನಾವು ರುಬ್ಬಿಕೊಂಡು ಈ ಉದ್ದಿನ ಹಿಟ್ಟನ್ನು ಮಾಡ್ಕೊಂಡು ಇದ್ರ ಜೊತೆ ನಾವು ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ದೋಸೆಗಳು ಬರುತ್ತೆ. ಸೊ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾನು ಯಾವುದೇ ಆಗಿರ್ಬೋದು ಈ ರೀತಿನೇ ಮಾಡ್ಕೊಳ್ಳೋದು ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇನ್ನೊಂದು ಸರಿ ನೆನೆಸ್ಕೊಂಡು ತಿಂತೀರಾ, ಅಷ್ಟೇ ಕ್ರಿಸ್ಪಿಯಾಗಿ ಬಾಯಲ್ಲಿ ಕರಗೋ ಥರ ಟೇಸ್ಟನ್ನು ಕೊಡುತ್ತೆ ಇದು. ಟ್ರೈ ಮಾಡಿ ನೋಡಿ. ನಾನು ಇವಾಗ ನಿಮಗೆ ಒಂದು ದೋಸೆಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ. ಹಾಫ್ ಆನ್ ಅವರ್ ನಾನು ಅದನ್ನು ಫರ್ಮೆಂಟೇಷನ್ ಆಗಲಿಕ್ಕೆ ಬಿಟ್ಟಿದ್ದೆ. ಈಗ ಫರ್ಮೆಂಟೇಷನ್ ಆಗಿದ ನಂತರ ದೋಸೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸೊ ಹೇಗೆ ಬರುತ್ತೆ ಅಂತ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ದೋಸೆ ಕಾದಿರೋ ಹಂಚಿನ ಮೇಲೆ ಈ ರೀತಿ ನೀವು ದೋಸೆಯನ್ನು ಹಾಕ್ಕೊಳ್ಬೋದು. ನಿಮಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ದಪ್ಪವಾಗಿ ಬೇಕು ಆ ರೀತಿ ಹಾಕ್ಕೊಳ್ಬೋದು. ಅಷ್ಟೇ ಚೆನ್ನಾಗಿ ಬರುತ್ತೆ. ಮೇಲೆ ಒಂದು ಸ್ವಲ್ಪ ತುಪ್ಪ ಅಂದರೆ ತುಪ್ಪ, ಬೆಣ್ಣೆ ಅಂದರೆ ಬೆಣ್ಣೆ, ಅಥವಾ ಎಣ್ಣೆ ಅಂದರೆ ಎಣ್ಣೆ ಏನಾದರೂ ಹಾಕ್ಕೊಳ್ಬೋದು. ಹಾಗೆ ಕೂಡ ಹಾಕ್ಕೊಳ್ಬೋದು. ಏನು ಎಣ್ಣೆ ಬೆಣ್ಣೆ ಇಲ್ಲದೇನೂ ಕೂಡ ಚೆನ್ನಾಗಿ ಬರುತ್ತೆ. ಸೊ ಇದ್ರ ಮೇಲೆ ಆಲೂಗಡ್ಡೆ ಪಲ್ಯ ಜೊತೆಗೆ ಕೆಂಪು ಚಟ್ನಿ ಎರಡೂ ಕೂಡ ಮಾಡಿದ್ದೆ ನಾನು. ಅದನ್ನು ಹಾಕಿ ಮಕ್ಕಳಿಗೆ ಕೊಟ್ಟೆ. ತುಂಬ ಚೆನ್ನಾಗಿ ಇಷ್ಟಪಟ್ಕೊಂಡು ಊಟ ಮಾಡಿದರು. ಅದು ಆಗಿದ ನಂತರ ಮತ್ತೆ ಟಿಫಿನ್ ಮಾಡಿದ ನಂತರ ಮತ್ತೆ ಫೋಟೋಸ್ನ ಆಲ್ಬಮ್ನ ನೋಡಲಿಕ್ಕೆ ಅಂತ ಶುರು ಮಾಡಿದ್ದಾರೆ. ನಮಗೂ ಕೂಡ ಮೆಮೊರೀಸ್ ಎಲ್ಲ ಕಮ್ಬ್ಯಾಕ್ ಆದಂಗೆ ಆಯಿತು ಇದನ್ನೆಲ್ಲ ನೋಡ್ತಾ ಇದ್ದರೆ. ಜೊತೆಗೆ ಅವರು ಕೂಡ ನಮ್ಮ ಜೊತೆ ಫಂಕ್ಷನಲ್ಲಿ ಭಾಗಿಯಾಗಿರ್ತಾರಲ್ವ, ಆ ಮೂಮೆಂಟ್ಸ್ನೆಲ್ಲ ನೋಡಿಕೊಂಡು ನೆನೆಸ್ಕೊಂಡು, ನಾನು ಅಲ್ಲಿದ್ದೆ, ನಾನು ಹೀಗಿದ್ದೆ, ಆ ವಯಸ್ಸಿತ್ತು, ಈ ವಯಸ್ಸಿತ್ತು, ಇದೆಲ್ಲ ಮಾತಾಡ್ಕೊತ ನಾವು ಆ ಟೈಮಲ್ಲಿ ಇದಕ್ಕೆಲ್ಲ ಬಂದಿದ್ವಿ, ಅದಕ್ಕೆಲ್ಲ ಬಂದಿದ್ವಿ, ಎಲ್ಲದೂ ಕೂಡ ಎಲ್ಲರೂ ಸೇರಿ ಮಾಡುವಾಗ ಆ ಖುಷಿನೇ ಬೇರೆ. ಕಂಪ್ಲೀಟಾಗಿ ದಿನ ಹೋಗಿದ್ದೆ ಗೊತ್ತಾಗಲಿಲ್ಲ. ಅದರಲ್ಲೂ ಕೂಡ ಸಂಡೇ ಆಗಿತ್ತು. ಸೊ ಯಜಮಾನ್ರು ಕೂಡ ಮನೆಯಲ್ಲೇ ಇದ್ದರು. ಕಂಪ್ಲೀಟ್ ಈ ಡೇನ ಈ ರೀತಿಯಾಗಿ ಕಳೀತಾ ಇದ್ದೀವಿ ಇವತ್ತು ಮಾತ್ರ ಸಂಡೇನ. ಸೊ ಇನ್ನೂ ಎಷ್ಟು ನೋಡಿದರೂ ಕೂಡ ಸಾಕಾಗ್ತಿರಲಿಲ್ಲ, ಎಷ್ಟು ಮಾತಾಡಿದರೂ ಸಾಕಾಗ್ತಾ ಇರಲಿಲ್ಲ. ಇದೆಲ್ಲ ಇವತ್ತು ನಡೀತಾ ಇದೆ. ಹಾಗೆ ಶ್ರೀರಾಮನವಮಿ ಇರೋದ್ರಿಂದ ನಮ್ಮ ಸಮನ್ವಿಗೆ ಮತ್ತು ಸಾತುಗೆ ರಾಮ ಮತ್ತು ಸೀತೆ ವೇಷ ಹಾಕೋಣ, ರಾಮ ಲಕ್ಷ್ಮಣ ವೇಷ ಹಾಕೋಣ ಅಂತ ಹೇಳ್ಬಿಟ್ಟು ಆ ಬಿಲ್ಲನ್ನು ಕೊಟ್ಟೆ. ಬಟ್ ಅವರು ಇಷ್ಟಪಟ್ಟರು ಅಣ್ಣ ತಂಗಿ ಹಾಕ್ಕೊಡ್ರಿ ಅಂತ ಹಾಕೋದಿಲ್ಲ. ನಮ್ಮ ಮೈದ್ನ ಮತ್ತು ಅವಳ ತಂಗಿದು ಏನಂತ ಅದೇ. ಸೊ ನಮ್ಮ ಮೈದ್ನ ಮತ್ತು ತಂಗಿ ಇಬ್ಬರು ಸೇರಿಬಿಟ್ಟು ಗುದ್ದಾಡ್ತಾ ಇದ್ದರು. ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಒಂದಿಷ್ಟು ರೀಲ್ಸ್ಗಳೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಸಮನ್ವಿ ಜೊತೆ ಸೇರಿಬಿಟ್ಟು, ಹಾಗೆ ನಮ್ಮ ನಾದಿನಿ ಜೊತೆ ಸೇರಿ ಒಂದಿಷ್ಟು ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ರೀಲ್ಸ್ ಎಲ್ಲ ನೋಡ್ತಾ ಇದ್ವಿ. ಫಸ್ಟ್ ಯಾವುದು ಅಂತ ನೋಡಿಕೊಂಡು ಅಷ್ಟೆಲ್ಲ ಮಾಡೋಷ್ಟರಲ್ಲಿ ಟೈಮು ಹೇಗೋಯ್ತೋ ಗೊತ್ತಾಗಲಿಲ್ಲ. ಮಾತಾಡ್ತಾ ಒಂದಿಷ್ಟು ರೀಲ್ಸ್ನ ನಮ್ಮ ಸಮನ್ವಿದು ಮಾಡಿ ಸಾಕಾಯಿತು. ಅದಾಗಿದ್ದ ನಂತರ ಈ ಮಕ್ಕಳ ಜೊತೆ ರೀಲ್ಸ್ ಮಾಡೋದು ಅಂತಂದರೆ ತುಂಬಾ ಕಷ್ಟ. ಬಟ್ ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ವಿ ನಾವು ಕೂಡ. ನೋಡೋಣ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟು ಅವ್ರಿಗೆ ಡೈಲಾಗ್ಸ್ ಎಲ್ಲ ಹೇಳ್ತಾ ಇದ್ವಿ. ಕೆಲವೊಂದು ಹೇಳ್ತಾ ಇದ್ಲು, ಕೆಲವೊಂದು ಹೇಳ್ತಾ ಇರಲಿಲ್ಲ. ನಮ್ಮ ಸಾತು ಇಂಥದಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ, ಅವ್ನು ದೂರನೇ ಇದ್ಬಿಡ್ತಾನೆ. ಅದಾಗಿದ್ದ ನಂತರ ನಮ್ಮ ಮೈದ್ನ ಕೂಡ ಊಟಕ್ಕೆ ಬಂದಿದ್ದ ನಂತರ ಇಬ್ಬರು ಅಣ್ಣ ತಂಗಿ ಗುದ್ದಾಡ್ತಾ ಇದ್ದರು. ಹಾಗೆಯೇ ಸ್ವಲ್ಪ ಆಂಟಿ ಅಂತ ಹೇಳು, ಅತ್ತೆ ಅಂತ ಹೇಳು ಅಂತ ಹೇಳ್ಬಿಟ್ಟು
ಸೊ ಅವಳಿಗೆ ಅದು ಇಷ್ಟ ಆಗಲ್ಲ ಅಕ್ಕ ಅಂತ ಹೇಳು ಅಂತ ಅವಳು ಹೇಳ್ತಾ ಇದ್ಲು. ಇವರೆಲ್ಲ ಅತ್ತೆ ಅಂತ ಹೇಳ್ತಾ ಇದ್ದರೆ ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಇದನ್ನ ಅಲ್ಲ ಹಂಗೆ ಹೇಳು, ಅತ್ತೆ ಅಂತ ಹೇಳು, ಅಜ್ಜಿ ಅಂತ ಹೇಳು ಅಂತೇಳಿ ಕಾಲು ಎಳಿತಾ ಇದ್ದ. ಹೀಗೆ ಇಬ್ಬರು ಕೂಡ ಅಣ್ಣ ತಂಗಿ ಕಾಲು ಎಳ್ಕೊಂಡು ಮಾತಾಡಿಕೊಂಡು ಗುದ್ದಾಡಿಕೊಂಡು ಇದ್ದರು. ಸೊ ಅದಾಗಿದ್ದ ನಂತರ ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಮತ್ತು ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಯಾವುದಾದ್ರೂ ಒಂದು ಕಾಣಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.